ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ದಾನಿಯಲ್ ಗ್ರಂಥ, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 4, 4ನೇ ಅಧ್ಯಾಯ. 4ನೇ ಅಧ್ಯಾಯ ದಾನಿಯಲ್ ಗ್ರಂಥದಲ್ಲಿ 24 ದೀನತ್ವದ ಪಾಠಗಳನ್ನು ನಾವು ಕಲಿತುಕೊಳ್ಬೋದು. 24 ಲೆಸನ್ಸ್ ಆನ್ ಹ್ಯೂಮಿಲಿಟಿ ಆರ್ ಹಾಫ್ ಹ್ಯೂಮಿಲಿಟಿ. ದೀನತ್ವದ 24 ಪಾಠಗಳು ಯಾರಿಂದ ಕಲಿತುಕೊಳ್ಳಬಹುದು ಎಂಬುದಾಗಿ ನೋಡಿಕೊಳ್ಳುವಾಗ ಆಶ್ಚರ್ಯ. ಯಾರಂತೇಳಿದರೆ ಅರಸನಾದ ನೆಬೂಕದ್ನೆಚ್ಚರನ ಮುಖಾಂತರವಾಗಿ ನಾವು ದೀನತ್ವದ 24 ಪಾಠಗಳು ಈಗ ನಾವು ಕಲೀಲಿಕ್ಕಿದ್ದೇವೆ ದಾನಿಯಲ್ ಗ್ರಂಥ 4ನೇ ಅಧ್ಯಾಯದಿಂದ. ದಾನಿಯಲ್ನ ಪ್ರಭಾವದಿಂದ, ದಾನಿಯಲ್ನ ಸಹವಾಸದಿಂದ, ದಾನಿಯಲ್ನ ಒಂದು ಗೆಳೆತನದಿಂದ, ದಾನಿಯಲ್ನ ಜೊತೆಗೆಲಸ, ಇದರಿಂದ ಈ ನೆಬೂಕದ್ನೆಚ್ಚರನು ಹೇಗೆ ಈ ದೀನತ್ವದ ಪಾಠ ಕಲಿತುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. 24 ಪಾಠಗಳನ್ನು ನಾವು ಈ 4ನೇ ಅಧ್ಯಾಯದಲ್ಲಿ ನೋಡುವಾಗ ನನಗೆ ಇದರಲ್ಲಿ ಕಾಣುವಂಥ ಒಂದು ವಿಷಯ ಏನಂದರೆ, ನೆಬೂಕದ್ನೆಚ್ಚರನ ಸಾಕ್ಷಿಯನ್ನು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದ ಟೆಸ್ಟಿಮೋನಿ ಆಫ್ ಕಿಂಗ್ ನೆಬೂಕದ್ನೆಚ್ಚರ್. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಒಂದು ಸಾಕ್ಷಿ. ಅದರಿಂದ 24 ದೀನತ್ವದ ಪಾಠಗಳು. ವಾವ್! ಬನ್ನಿರಿ, ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇ ವಚನ, ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ, ಕುಲ, ಭಾಷೆಗಳವರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ಅದು ಒಂದು ಪ್ರಕಟಣೆ, ಸಾಕ್ಷಿ, ಅನುಭವ ಸಾಕ್ಷಿ, ಅಥವಾ ಅವನ ಅನುಭವ ಚರಿತ್ರೆ, ಆತ್ಮಿಕ ಅನುಭವ ಎಂಬುದಾಗೆಲ್ಲ ಹೇಳ್ಬೋದು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ ಎಂಬುದಾಗಿ ಹೇಳಿದ ಕೂಡಲೇ 2ನೇ ವಚನದಲ್ಲಿ 4ನೇ ಅಧ್ಯಾಯ ದಾನಿಯಲ್ 2, ಪರಾತ್ಪರನ ದೇವರು. ವಾವ್! ದೀನತ್ವದ ಮೊದಲನೇ ಪಾಠ ಏನಂದರೆ, ದೀನ ವ್ಯಕ್ತಿ ದೇವರ ಬಗ್ಗೆ ಹೇಳುವಾತನಾಗಿದ್ದಾನೆ. ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು, ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬುದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ದೇವರು ನನ್ನ ಜೊತೆಯಲ್ಲಿ ಮಾಡಿದ ಕಾರ್ಯ ನಾನು ಅದನ್ನು ತಿಳಿಸ್ಬೇಕು. ಇದು ದೀನ ವ್ಯಕ್ತಿಯ ಒಂದು ಸಾಕ್ಷಿ. ಒಬ್ಬ ದೀನ ಮನುಷ್ಯನೇನು ಹೇಳ್ತಾನೆ, ಒಂದು ಸಿದ್ಧಾಂತ ಹೇಳೋದಿಲ್ಲ, ಆದರೆ ಅನುಭವವನ್ನು ಹೇಳ್ತಾನೆ. ದೇವರು ನನ್ನ ಜೀವನದಲ್ಲಿ ಮಾಡಿದ್ದನ್ನು ನಾನು ಹೇಳ್ತೀನಿ ಎಂಬುದೇ ದೀನತ್ವದ ಮೊದಲನೇ ಪಾಠ. ಫಸ್ಟ್ ಲೆಸನ್ ಆನ್ ಹ್ಯೂಮಿಲಿಟಿ. ಎರಡನೇದಾಗಿ 3ನೇ ವಚನದಲ್ಲಿ, 4ನೇ ಅಧ್ಯಾಯ 3ನೇ ವಚನದಲ್ಲಿ, ಆತನ ಮಹತ್ವಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ, ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳಿಕೆಯು ತಲತಲಾಂತರಕ್ಕೂ ನಿಲ್ಲುವುದು. ಹಾಗಾದರೆ ಆ ದೀನ ವ್ಯಕ್ತಿಯಿಂದ ಕಲಿಯುವ 2ನೇ ಪಾಠ ಏನಂತ ಹೇಳಿದ್ರೆ, 3ನೇ ವಚನದಲ್ಲಿ ದೀನ ವ್ಯಕ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವನಾಗಿದ್ದಾನೆ.
ಎ ಹಂಬಲ್ ಮ್ಯಾನ್ ಪ್ರೈಸಸ್ ಗಾಡ್. ನೋಡ್ರಿ, 3ನೇ ವಚನದಲ್ಲಿ ಆತನ 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 ಅಂತ 4 ಸಾರಿ ದೇವರ ಬಗ್ಗೆ, ದೇವರ ಅದ್ಭುತಗಳ ಬಗ್ಗೆ, ದೇವರ ವಿಶೇಷದ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ದೇವರ ಆಳಿಕೆ ಬಗ್ಗೆ ದೀನ ವ್ಯಕ್ತಿ ದೇವರನ್ನು ಕೇಂದ್ರೀಕರಿಸುವವನಾಗಿದ್ದ. ಹಾಗೆ ಮುಂದುವರಿಸುವಾಗ ತನ್ನ ಸಾಕ್ಷಿಯನ್ನು ನೆಬೂಕದ್ನೆಚ್ಚರನು ಹೇಳುವಾಗ ಈ ರೀತಿಯಾಗಿ ಹೇಳ್ತಾನೆ 8ನೇ ವಚನದಲ್ಲಿ, ನನ್ನ ದೇವರ ಹೆಸರು ಸೇರಿರುವ ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದವನು. ಅಂದರೆ ದಾನಿಯೇಲ್ ಬಗ್ಗೆ ಹೇಳುವಾಗ ಅವನಿಗೆ ಒಂದು ಹೆಸರು ಕೊಡಲಾಗಿತ್ತು. ಅದೇನೆಂದರೆ ಬೆಲ್ತೆಶಚ್ಚರನು ಅಂತ ಹೇಳ್ಬಿಟ್ಟು. ಬೆಲ್ ಅರಸನನ್ನು ಕಾಪಾಡುವನು ಎಂಬುದು ಈ ಹೆಸರಿನ ಅರ್ಥ. ಇನ್ನೊಂದು ಅರ್ಥ ಏನಂತ ಹೇಳಿದರೆ, ಒಡೆಯನು ನನ್ನ ಅರಸನನ್ನು ಕಾಯುವನು ಅಥವಾ ಯಜಮಾನನು. ಬೆಲ್ ಅಂತ ಹೇಳಿದರೆ ಇನ್ನೊಂದು ಅರ್ಥ ಯಜಮಾನನು, ಒಡೆಯನು ನನ್ನ ಅರಸನನ್ನು ಕಾಯುವನು ಎಂಬಂಥ ಹೆಸರು. ಒಂದು ರೀತಿಯಿಂದ ಇವನ ದೇವರ ಹೆಸರು ಬೆಲ್ ಹೆಸರು, ದೇವರ ಹೆಸರು ಸೇರಿರುವ ಬೆಲ್ತೆಶಚ್ಚರನ್ ಎಂಬುದಾಗಿ. ಈ ದೀನತ್ವದ 3ನೇ ಪಾಠ ಏನಂತ ಹೇಳಿದರೆ, ತನ್ನ ಧಾರ್ಮಿಕತ್ವವನ್ನು ತನ್ನ ವರ್ತಮಾನ ಕಾಲದ ಅನುಭವಕ್ಕೆ ಸೂಚಿಸಿ ಸ್ಪಷ್ಟಪಡಿಸುವಂಥದ್ದು. ಅದು ದೀನತ್ವದ ವ್ಯಕ್ತಿಯ 3ನೇ ಪಾಠ ಅಂತ ಹೇಳ್ಬೋದು. ಅಡ್ಡ ಹೆಸರನ್ನು ಹೊಂದಿದವನು, ಪರಿಶುದ್ಧ ದೇವರುಗಳ ಆತ್ಮವುಳ್ಳವನೂ ಆದ ದಾನಿಯೇಲನು. ಹೌದು, ಈಗ ಒಬ್ಬ ದೀನತ್ವದ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಮತ್ತೊಬ್ಬ ಮಹಾಭಕ್ತನನ್ನು ಅಥವಾ ದೇವರಾತ್ಮ ಹೊಂದಿದವನನ್ನು ಗುರುತಿಸುವಂಥವನಾಗಿದ್ದಾನೆ. ಎ ಹಂಬಲ್ ಪರ್ಸನ್ ರೆಕಗ್ನೈಸಸ್ ಆ್ಯನ್ ಅನಾಯಿಂಟೆಡ್ ಪರ್ಸನ್. ಅದನ್ನೇ ಇಲ್ಲಿ ನಾವು ನೋಡ್ತೀವಿ. ಆದರೆ ದಾನಿಯೇಲನ ಯಾರು? ಸೆರೆಯ ವಾಸಿ, ಖೈದಿ ನಂಬರ್ ಇಷ್ಟಿಷ್ಟು ಅಂತ ಕರೀತಾರಲ್ವ, ಆ ರೀತಿಯಾಗಿದ್ದಂಥ ವ್ಯಕ್ತಿ. ಆದರೆ ಇವನು ಯಾರು? ಬರೇ ರಾಜನಲ್ಲ, ಮಹಾರಾಜನು. ಆದರೂ ಕೂಡ ಇವನಲ್ಲಿ ದೀನತ್ವ ಇದ್ದದರಿಂದ ತನ್ನ ಸಾಕ್ಷಿಯಲ್ಲಿ ಏನಂತ ಬರೀತಾನೆ? ಆ ದಾನಿಯೇಲನು ದೇವರಾತ್ಮ ಹೊಂದಿದ ವ್ಯಕ್ತಿ ಎಂಬುದಾಗಿ. ಮತ್ತು ಮುಂದೆ 9ನೇ ವಚನದಲ್ಲಿ, ಬೆಲ್ತೆಶಚ್ಚರನೇ, ಜೋಯಿಸರಲ್ಲಿ ಪ್ರಧಾನನೇ, ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ. ಗುರುತಿಸುವಂಥದ್ದು ಮಾತ್ರ ಅಲ್ಲ, ಒಬ್ಬ ಅಭಿಷಿಕ್ತನನ್ನು. ದೀನತ್ವದ ಮತ್ತೊಂದು ಪಾಠ ಏನಂತ ಹೇಳಿದರೆ, ಸಂಧಿಸುವಾಗ ಅದನ್ನು ಅರಿಕೆ ಮಾಡುವಂಥದ್ದು. ಹೌದು, ಮಹಾಭಕ್ತರವರು ಎಂಬುದಾಗಿ ಹೇಳೋದಕ್ಕೂ, ಆ ವ್ಯಕ್ತಿನೇ ಹತ್ತಿರ ಬಂದಾಗ ಎಲ್ಲರ ಮುಂದೆ ಆ ವ್ಯಕ್ತಿಯನ್ನು ಒಪ್ಪಿಕೊಳ್ಳುವಂಥದ್ದು ಕೂಡ ದೀನತ್ವದ ಮತ್ತೊಂದು ಪಾಠ. ಅದನ್ನೇ ನೆಬೂಕದ್ನೆಚ್ಚರನು ದಾನಿಯೇಲನ ವಿಷಯದಲ್ಲಿ ಒಪ್ಪಿಕೊಂಡದ್ದನ್ನು 4ನೇ ಅಧ್ಯಾಯ ದಾನಿಯೇಲ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಅನಂತರ ಅವನಿಗೆ ಒಂದು ಕನಸು ಬಂತು. ಆ ಕನಸಿನ ಅರ್ಥ ತಿಳಿಯುವಂಥ ವಿಷಯದಲ್ಲಿ ನೋಡುವಾಗ 17ನೇ ವಚನ 4:17, ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ, ಅದಕ್ಕಿಂತ ಮುಂಚೆ 17ನೇ ವಚನ, ಅನಿಮಿಷರ ತೀರ್ಮಾನ ದೇವರ ತೀರ್ಪು. ದೀನತ್ವದ ವ್ಯಕ್ತಿ ದೇವರ ತೀರ್ಪಿಗೆ
ಒಪ್ಪುವವನಾಗಿದ್ದಾನೆ, ಒಳಗಾಗುವವನಾಗಿದ್ದಾನೆ, ಗ್ರಹಿಸುವವನಾಗಿದ್ದಾನೆ, ಭಯಪಡುವವನೂ ಆಗಿದ್ದಾನೆ. ಎ ಹಂಬಲ್ ಪರ್ಸನ್ recognize the judgment of God and fears the judgment of God. ದೇವರ ತೀರ್ಪಿನ ಬಗ್ಗೆ ನೋಡ್ರಿ, ನೆಬೂಕದ್ನೆಚ್ಚರ್ ಮಾತಾಡ್ತಾ ಇದ್ದಾನೆ ತನ್ನ ಸಾಕ್ಷಿಯಲ್ಲಿ 4ನೇ ಅಧ್ಯಾಯ. ಅನಂತರ ಇನ್ನೊಂದು ಮಾತು 17ನೇ ವಚನದಲ್ಲಿ, ದೇವರು ರಾಜನಾಗಿ ಮತ್ತು ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನು ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದು ಬರಬೇಕೆಂಬುದೇ ಈ ತೀರ್ಮಾನವಾಯಿತು. ಅಂದರೆ ದೀನತ್ವದ ವ್ಯಕ್ತಿಯ ಅಥವಾ ದೀನತ್ವದ ಮತ್ತೊಂದು ಪಾಠ ಏನಂತ ಹೇಳಿದರೆ, ದೇವರು ರಾಜ್ಯವನ್ನು ನಿಯಂತ್ರಿಸುವವನಾಗಿದ್ದಾನೆ ಎಂಬುದು. ಗಾಡ್ ಈಸ್ ದ ಒನ್ ಹೂ ರೂಲ್ಸ್ ನೇಷನ್ಸ್, ಅಥವಾ ಲೋಕವನ್ನು ಪರಿಪಾಲಿಸುವ ಆಳುವಂಥವನು ದೇವರು. ಎ ಹಂಬಲ್ ಮ್ಯಾನ್ ರೆಕಗ್ನೈಸಸ್ ಆ್ಯಂಡ್ ಅಕ್ನಾಲೇಜಸ್ ದ ಸಾವರ್ನಿಟಿ ಆಫ್ ಗಾಡ್. ದೇವರ ಸಾರ್ವಭೌಮತ್ವವನ್ನು, ಅಂದರೆ ದೇವರ ಸಾರ್ವಭೌಮತ್ವ ಅಂತ ಹೇಳಿದರೆ ಆತನು ರಾಜನಾಗಿರ್ತಾನೆ, ತನಗೆ ಬೇಕಾದವರನ್ನು ಒಪ್ಪಿಸ್ತಾನೆ, ಕನಿಷ್ಠರನ್ನು ಕೂಡ ಯಾರನ್ನು ಬೇಕಾದರೂ ನೇಮಿಸ್ತಾನೆ ಎಂಬುದು. ಆ ರೀತಿಯಾಗಿ ಇರುವಂಥದ್ದನ್ನು ದಾನಿಯೇಲನಿಗೆ ಹೇಳಿದಾಗ ದಾನಿಯೇಲ ಕನಸಿನ ಅರ್ಥವನ್ನು ತಿಳಿಸ್ತಾನೆ. ತಿಳಿಸಿದ ಮೇಲೆ ಒಂದು ಮಾತು ರಾಜನು ಹೇಳ್ತಾನ್ರಿ, 26ನೇ ವಚನ. ಇದು ನೆಬೂಕದ್ನೆಚ್ಚರನ ಸಾಕ್ಷಿಯ ಅಧ್ಯಾಯ ಅಂತ ಹೇಳ್ಬೋದು. 4th ಚಾಪ್ಟರ್ 4ನೇ ಅಧ್ಯಾಯ ಬಂದು ದ ಟೆಸ್ಟಿಮೋನಿ ಆಫ್ ನೆಬೂಕದ್ನೆಚ್ಚರ್, ಅನುಭವ ಸಾಕ್ಷಿ. ಏನದು? ಪರಲೋಕಕ್ಕೆ ಸರ್ವಾಧಿಕಾರವು ಉಂಟೆಂಬುದನ್ನು ನೀನು ತಿಳಿದುಕೊಂಡ ನಂತರದ ನಿನ್ನ ರಾಜ್ಯವು ನಿನಗೆ ಸ್ಥಿರವಾಗುವುದು. ದೀನತ್ವದ 8ನೇ ಪಾಠ ಏನಂತ ಹೇಳಿದರೆ, ದೇವರ ಬಗ್ಗೆ ಒಂದು ವಿಷಯವನ್ನು ತಿಳ್ಕೊಂಡ ನಂತರ ನನ್ನ ರಾಜ್ಯ ಸ್ಥಿರವಾಗ್ತದೆ ಎಂಬ ಅನುಭವ ದೀನತ್ವದ ಅನುಭವ. ಯಾಕಂದರೆ ನನ್ನ ಸ್ಥಿರತೆ ಬಂದು ದೇವರ ಜ್ಞಾನದ ಗ್ರಹಿಕೆಯ ಮೇಲೆ ಹತ್ಕೊಂಡಿದೆ. ಮೈ ಎಸ್ಟಾಬ್ಲಿಷ್ಮೆಂಟ್ ಡಿಪೆಂಡ್ಸ್ ಅಪಾನ್ ದ ರಿಯಲೈಸೇಷನ್ ಆರ್ ನಾಲೆಜ್ ಆಫ್ ಗಾಡ್, ಗಾಡ್ಸ್ ರೂಲ್. ದೇವರಿಗೆ ಸರ್ವಾಧಿಕಾರ ಉಂಟು ಅಂತ ಈ ದೀನನ್ನು ತಿಳ್ಕೊಳ್ತಾನೆ ರೀ. 9ನೇದಾಗಿ, ಅರಸೆ, ಈ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಗೆ ಆಗಲಿ. ನೋಡ್ರಿ, ಅರಸನಿಗೆ ಬುದ್ಧಿವಾದ ಕೊಡ್ತಾ ಇದ್ದಾನೆ ದಾನಿಯೇಲ. ದೀನನು ಬುದ್ಧಿವಾದಕ್ಕೆ ಒಪ್ಪುವವನಾಗಿರ್ತಾನೆ. ಎ ಹಂಬಲ್ ಮ್ಯಾನ್ accepts the corrections or teachings or exhortations. ತಿದ್ದುವಿಕೆ ಅಥವಾ ಬುದ್ಧಿವಾದ, ಇನ್ಸ್ಟ್ರಕ್ಷನ್ಸ್, ಅದನ್ನು ಒಪ್ಕೊಳ್ತಾನೆ. ಅನಂತರ ಇಲ್ಲಿ ಇನ್ನು 4 ವಿಷಯಗಳು ಒಂದೇ ವಚನದಲ್ಲಿ ಇದೆ. 27ನೇ ವಚನದಲ್ಲಿ ದೀನತ್ವದ ಇನ್ನೂ 4 ಪಾಠಗಳು. 9 ಆಗಿದೆ ಈಗ. ಇನ್ನು 10, 11, 12, 13 ಪಾಠಗಳು, ದೀನತ್ವದ ಪಾಠಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಒಂದೇ ವಚನದಲ್ಲಿ. ಒಂದು ಏನಾದರೆ, ನೀನು ಧರ್ಮವನ್ನು ಆಚರಿಸಿ. ದೀನನು ಧರ್ಮವನ್ನು ಆಚರಿಸ್ತಾನೆ. ಎ ಹಂಬಲ್ ಪರ್ಸನ್ ವಿಲ್ ಪ್ರಾಕ್ಟೀಸ್ ರೈಚಸ್ನೆಸ್. ಅನಂತರ ನಿನ್ನ ಪಾಪಗಳನ್ನು ನಾಶಗೊಳಿಸಿ. ದೀನನು ತನ್ನ ಪಾಪವನ್ನು ತೆಗೆದು ಹಾಕ್ತಾನೆ, ಬಿಟ್ಟು ಬಿಡ್ತಾನೆ ಅಂತ ಹೇಳ್ಬೋದು. ನಾಶಗೊಳಿಸಿ. ನೋಡ್ರಿ, ದಾನಿಯೇಲನು ಎಷ್ಟು ಧೈರ್ಯವಾಗಿ ರಾಜನಿಗೆ ಹೇಳಿದ್ದಾನೆ, ನಿನ್ನ ಪಾಪಗಳನ್ನು ನಾಶಗೊಳಿಸು ಅಂತ ಹೇಳಿದರೆ ಅದನ್ನು ಸಾಕ್ಷಿಯಾಗಿ ಆ ರೀತಿಯಾಗಿ ದಾನಿಯೇಲ ನನಗೆ ಹೇಳಿದ್ದಾನೆ ಎಂಬುದಾಗಿ ಅದನ್ನು ಸಾಕ್ಷಿಯಾಗಿ ಹೇಳ್ತಾನೆ ಈ ಅರಸನು.
ಪಾಪಗಳನ್ನು ನಾಶಗೊಳಿಸುವಂಥದ್ದು ದೀನತ್ವದ ಮತ್ತೊಂದು ಅನುಭವ. ಬಡವರಿಗೆ ಕರುಣೆ ತೋರಿಸಿ. ದೀನತ್ವದ ಮತ್ತೊಂದು ಅನುಭವ ಬಡವರಿಗೆ ಕರುಣೆ ತೋರಿಸುವುದು. ವಾವ್, 27ನೇ ವಚನ 4ನೇ ಅಧ್ಯಾಯ. ಅದಾದ ನಂತರ ಅಪರಾಧಗಳನ್ನು ಧ್ವಂಸ ಮಾಡುವುದು. ಪಾಪ ಬೇರೆ, ಅಪರಾಧ ಬೇರೆ. ಅಪರಾಧವನ್ನು ದೀನ ವ್ಯಕ್ತಿ ಧ್ವಂಸ ಮಾಡುವನು, ಅದನ್ನು ಸಾಕ್ಷಿಯಾಗಿ ಹೇಳುವವನಾಗಿದ್ದಾನೆ. ಮತ್ತು 27ನೇ ವಚನದ ಕೊನೆ ಭಾಗದಲ್ಲಿ ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾಗುವುದು. ಹಾಗಾದರೆ ದೀನನು ನೆಮ್ಮದಿಯ ಕಾಲವನ್ನು ಹೆಚ್ಚು ಮಾಡಿಕೊಳ್ತಾನೆ. 15ನೇದಾಗಿ 30ನೇ ವಚನದಲ್ಲಿ ನನ್ನ 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 ಎಂಬುದಾಗಿ ಕೊಚ್ಚಿಕೊಳ್ತಾನಲ್ಲ, ತಾನು ಕೊಚ್ಚಿಕೊಂಡದ್ದನ್ನು ಒಪ್ಪಿಕೊಳ್ಳುವಂಥದ್ದು ದೀನನ ಅನುಭವ ಆಗಿರ್ತದೆ, ಅಥವಾ ಅದೊಂದು ಪಾಠವಾಗಿರ್ತದೆ. ಹೌದು, ನಾನು ಗರ್ವಪಟ್ಟೆ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು ದೀನನ ಒಂದು ಸಾಕ್ಷಿ. ಮತ್ತು 34ನೇ ವಚನದಲ್ಲಿ ನಾವು ನೋಡುವುದಾದರೆ, ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. 34ನೇ ವಚನ 4ನೇ ಅಧ್ಯಾಯ. ದೀನತ್ವದ ಪಾಠ. ದೀನನಿಗೆ ಬುದ್ಧಿ ಸ್ವಾಧೀನವಾಗ್ತದೆ ಪುನಃ. ಮತ್ತು 17ನೇ ಪಾಠ, ದೀನತ್ವದ ಪಾಠ ಏನಂದರೆ 34ನೇ ವಚನದಲ್ಲಿ, ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು. ಎ ಹಂಬಲ್ ಪರ್ಸನ್ ಕೀಪ್ಸ್ ಪ್ರೈಸಿಂಗ್ ದ ಲಾರ್ಡ್ ಕಂಟಿನ್ಯೂಸ್ಲಿ ಟು ದ ಒನ್ ಹೂ ಈಸ್ ಲಿವಿಂಗ್. ಜೀವಂತ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. 35ನೇ ವಚನ, ಹೌದು, ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಅಲ್ಲದಂತಿದ್ದಾರೆ. ನೋ ಬಡಿ. ಹಾಗಾದರೆ ತನ್ನನ್ನು ಒಳಪಡಿಸಿಕೊಂಡು ಆತನು ಹೇಳ್ತಾನೆ, ಐ ಆಮ್ ನೋ ಬಡಿ, ನಾನು ಏನೂ ಇಲ್ಲ, ಅದನ್ನು ಏನು ಕೇಳಲಿಕ್ಕಿಲ್ಲ. ಅದು ದೀನ ವ್ಯಕ್ತಿಯ ಅನುಭವ ಏನಂದರೆ, ತನ್ನ ಕನಿಷ್ಠತನದಲ್ಲಿಯೂ ದೇವರ ದೊಡ್ಡತನದಲ್ಲಿಯೂ ಇರುವಂಥ ನಂಬಿಕೆ ಮತ್ತು ಅರಿಕೆ. 19ನೇದಾಗಿ 36ನೇ ವಚನ, ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿದವು. ರಾಜ್ಯದ ಕೀರ್ತಿಯು ಪ್ರಕಾಶಿಸಿ. ಎ ಹಂಬಲ್ ಮ್ಯಾನ್ ಈಸ್ ರಿಸ್ಟೋರ್ಡ್ ಅಗೇನ್. ದೀನತ್ವದ ಮತ್ತೊಂದು ಅನುಭವ, ಪುನಃಸ್ಥಾಪನೆ. 36ನೇ ವಚನ. ಮತ್ತು ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡನು, ನನ್ನ ಮಹಿಮೆಯು ಅಧಿಕವಾಯಿತು. ಎ ಹಂಬಲ್ ಮ್ಯಾನ್ ಈಸ್ ನಾಟ್ ಓನ್ಲಿ ರಿಸ್ಟೋರ್ಡ್ ಬಟ್ ಇನ್ಕ್ರೀಸ್ಡ್ ಇನ್ ಇಸ್ ರೆಸ್ಟೋರೇಷನ್. ಪುನಃಸ್ಥಾಪನೆಯಲ್ಲಿ ಅಧಿಕವಾಗುವಂಥದ್ದು ದೀನತ್ವದ ವ್ಯಕ್ತಿಯ ಅನುಭವವಾಗಿರ್ತದೆ. 37ನೇ ವಚನದಲ್ಲಿ, ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ದೀನತ್ವದ ವ್ಯಕ್ತಿ ಹೊಗಳಿ ಕೊಂಡಾಡಿ ಕೀರ್ತಿಸ್ತಾನೆ. 22ನೇ ಪಾಠ, ಆತನ ಕಾರ್ಯಗಳೆಲ್ಲ ಸತ್ಯ ಅಂತ ತಿಳ್ಕೊಳ್ಳುವಂಥದ್ದು. ದೀನತ್ವದ ವ್ಯಕ್ತಿ ದೇವರ ಕಾರ್ಯಗಳು ಸತ್ಯ ಅಂತ ಹೇಳ್ತಾನೆ. ಆತನ ಮಾರ್ಗಗಳೆಲ್ಲ ನ್ಯಾಯ ಅಂತ ಒಪ್ಪಿಕೊಳ್ತಾನೆ. ಅಷ್ಟೇ ಅಲ್ಲ, ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು ಎಂಬುದಾಗಿ ತಿಳಿಯುವಂಥದ್ದು ದೀನತ್ವದ 24ನೇ ಒಂದು ಪಾಠವಾಗಿದೆ. ದಾನಿಯೇಲ್ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.